ತೈಲೋತ್ಪನ್ನದ ಏನು ಎಫೆಕ್ಟ್ ಇದೆ ಇಂಡಿಯಾ ಮೇಲೆ ಯಾವ ರೀತಿ ಅದು ಸಂಪೂರ್ಣ ನಿವಾರಣೆ ಆಗುತ್ತಾ, ಎಷ್ಟು ದಿನ ಆಗ್ಬೋದು, ಯಾವ ರೀತಿ ಏನು? ಎಲ್ಲೋ ಒಂದು ಕಡೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ಅನಿರೀಕ್ಷಿತವಾಗಿ ಆಗಿರ್ತಕ್ಕಂಥ ಈ ಒಂದು ಕೈ ಘಟನೆ ಭಾರತ ಮೇಲೆ ಇನ್ನೂ ಕೂಡ ಆ ಥರದ ಪರಿಣಾಮ ಬೀರಿಲ್ಲ. ಎಲ್ಲ ಒಂದು ಕಡೆ ಮಧ್ಯವರ್ತಿಗಳು ಅಲ್ಲಲ್ಲೇ ಕೆಲವು ಹಳೆಯ ಕೆಲವು ಕಸುಬುಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಇದಾಗಿರ್ಬೋದು. ನಾನು ಅಧಿಕಾರಿಗಳಿಗೆ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ. ಒಂದು. ಎರಡನೇದು, ಗ್ಯಾಸ್ ವಿತರಕರು ಈಗಾಗಲೇ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾದ ಮುನಿಯಪ್ಪನವರು ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 2 ದಿವಸದಲ್ಲಿ ಇನ್ನೂ ಒಂದು 2-3 ಹಡಗುಗಳು ಭಾರತ ದೇಶಕ್ಕೆ ಬರ್ತಾಯಿದೆ. ಅಂಥ ಕಠಿಣವಾದ ಸಮಸ್ಯೆ ಸಂದರ್ಭ ಬರೋದಿಲ್ಲ ಅನ್ನೋದು ಭಾರತ ಸರ್ಕಾರದ ಬಹುತೇಕ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಆಗಿರೋದ್ರಿಂದ ಆತಂಕ ಪಡುವಂಥ ಪರಿಸ್ಥಿತಿ ಏನಿಲ್ಲ. ದೇಶಕ್ಕೆ ಬೇರೆ ಬೇರೆ ಭಾಗದಲ್ಲಿ ಆಗ್ತಕ್ಕಂಥ ಕೆಲವು ಅನಾಹುತಗಳಿಗೆ ನಮ್ಮ ದೇಶವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಚಿಂತನೆ ಭಾರತ ಸರ್ಕಾರ ಎಲ್ಲ ಥರದ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ಒಂದು 3-4 ದಿವಸದಲ್ಲಿ ಒಂದು ತಿಳಿ ವಾತಾವರಣ ಆಗ್ತದೆ ಅನ್ನೋದು ಕೆಲವು ಬಂದಿರತಕ್ಕಂಥ ಕೆಲವು ಸಂದರ್ಭ ಸನ್ನಿವೇಶವನ್ನು ಕೂಡ ಅರ್ಥ ಮಾಡಿಕೊಂಡು ದೇಶದಲ್ಲಿರ್ತಕ್ಕಂಥ ಈ ಒಂದು ಗೊಂದಲ ಏನಿದೆ ಇದನ್ನು ನಿವಾರಣೆ ಮಾಡೋದಕ್ಕೆ ಭಾರತ ಸರ್ಕಾರ ಎಲ್ಲ ಥರದ ಕ್ರಮವನ್ನು ತೆಗೆದುಕೊಂಡು. ಸರಿ, ಪೆಟ್ರೋಲಿಯಂ ಉತ್ಪನ್ನ, ಪೆಟ್ರೋಲ್ ಮತ್ತು ಡೀಸೆಲ್ ₹2 ಜಾಸ್ತಿ ಆಗಿದೆ ಅನ್ನೋದು ಏನು ಎಫೆಕ್ಟ್ ಸರ್? ಅದು ಯಾವ ರೀತಿ ಎಫೆಕ್ಟ್ ಆಗ್ತದೆ? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು 3 ದಿವಸ ಆಯಿತು ಕರ್ನಾಟಕಕ್ಕೆ ಬಂದವನು ಬೇರೆ ಬೇರೆ ಭಾಗದಲ್ಲಿ ಸುತ್ತಾಡ್ತಾ ಇದ್ದೀನಿ. ನನಗೆ ಅದು ಸ್ಪಷ್ಟವಾದ ಮಾಹಿತಿ ಇಲ್ಲ. ನಾಳೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಅದ್ರ ಬಗ್ಗೆ ಮನವರಿಕೆ ಮಾಡಿ ಮತ್ತೆ ತಿಳಿಸ್ತೀನಿ. ತೈಲೋತ್ಪನ್ನದ ಏನು ಎಫೆಕ್ಟ್ ಇದೆ ಇಂಡಿಯಾ ಮೇಲೆ ಯಾವ ರೀತಿ ಅದು ಸಂಪೂರ್ಣ ನಿವಾರಣೆ ಆಗುತ್ತಾ, ಎಷ್ಟು ದಿನ ಆಗ್ಬೋದು, ಯಾವ ರೀತಿ ಏನು? ಎಲ್ಲೋ ಒಂದು ಕಡೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ಅನಿರೀಕ್ಷಿತವಾಗಿ ಆಗಿರ್ತಕ್ಕಂಥ ಈ ಒಂದು ಕೈ ಘಟನೆ ಭಾರತ ಮೇಲೆ ಇನ್ನೂ ಕೂಡ ಆ ಥರದ ಪರಿಣಾಮ ಬೀರಿಲ್ಲ. ಎಲ್ಲ ಒಂದು ಕಡೆ ಮಧ್ಯವರ್ತಿಗಳು ಅಲ್ಲಲ್ಲೇ ಕೆಲವು ಹಳೆಯ ಕೆಲವು ಕಸುಬುಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಇದಾಗಿರ್ಬೋದು. ನಾನು ಅಧಿಕಾರಿಗಳಿಗೆ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ. ಒಂದು. ಎರಡನೇದು, ಗ್ಯಾಸ್ ವಿತರಕರು ಈಗಾಗಲೇ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾದ ಮುನಿಯಪ್ಪನವರು ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ.